ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಪರಿವೀಕ್ಷಣಾ ಮಂದಿರದಲ್ಲಿ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡ ಮಾಡಾಳ್ ಜಯರಾಮ್ ರವರು ಸುದ್ದಿಗೋಷ್ಠಿಯನ್ನು ನಡೆಸಿ, ನಾನು ಮನನೊಂದು ಸ್ವಇಚ್ಛೆಯಿಂದ ಕಾಂಗ್ರೆಸ್ ಪಕ್ಷದ ಸದಸ್ಯತ್ವಕ್ಕೆ ಕೆಲವು ಅಧಿಕಾರಿಗಳಿಗೆ ರಾಜೀನಾಮೆ ನೀಡುತ್ತಿದ್ದೇನೆ. ಇನ್ನು ಮುಂದೆ ನಮ್ಮ ನಾಯಕರಾದ HM ಕೃಷ್ಣಮೂರ್ತಿರವರ ಮಾರ್ಗದರ್ಶನದಲ್ಲಿ ಸಾರ್ವಜನಿಕ ಸಭೆಯನ್ನು ಮಾಡುತ್ತೇನೆ ಎಂದರು. ಇವತ್ತು ತಮ್ಮನ್ನೆಲ್ಲ ಕರೆದು ತಿಳಿಸ್ತಕ್ಕಂಥ ವಿಚಾರ ಏನು ಅಂದರೆ, ನಾನು ಕಾಲೇಜು ದಿನಗಳಿಂದ HM ರೇವಣ್ಣವರ ನಾಯಕತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ, ಶಿಸ್ತಿನ ಸಿಪಾಯಿಯಾಗಿ ಹಲವು ಹಂತಗಳಲ್ಲಿ ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಜವಾಬ್ದಾರಿಯನ್ನು ಇದುವರೆಗೂ ನಿಭಾಯಿಸಿದ್ದೇನೆ. ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ತಾಲೂಕು ಪಂಚಾಯಿತಿ ಸದಸ್ಯನಾಗಿ ನನ್ನ ಮಟ್ಟಿಗೆ ಉತ್ತಮ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಮಾಡಿ, ತಾಲೂಕು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷನಾಗಿ, ಜಿಲ್ಲಾ ಕಾಂಗ್ರೆಸ್ ಸಮಿತಿಯ ಪ್ರಧಾನ ಕಾರ್ಯದರ್ಶಿಯಾಗಿ, ಇತ್ತೀಚೆಗೆ ನಮ್ಮ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿಯ ಸನ್ಮಾನ್ಯ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಶಿಫಾರಸ್ಸಿನಂತೆ ನಾನು ಸ್ಟೇಟ್ ಕಾಂಗ್ರೆಸ್ ಕನ್ವೀನರ್ ಆಗಿ ನೇಮಕ ಆಗಿತ್ತು. ಆದರೆ ಜಿಲ್ಲೆಯಲ್ಲಿ ರಾಮನಗರ ಜಿಲ್ಲೆಯ ಜವಾಬ್ದಾರಿಯನ್ನು ನನಗೆ ವಹಿಸಿದ್ದಾರೆ. ಆ ಜಿಲ್ಲೆಯಲ್ಲಿ ತಾಲೂಕು ಪಂಚಾಯಿತಿ ಮತ್ತು ಜಿಲ್ಲಾ ಪಂಚಾಯಿತಿ ಚುನಾವಣೆ ಬರ್ತಾ ಇರೋದ್ರಿಂದ ಪ್ರತಿ ಬೂತ್ ಮಟ್ಟದಲ್ಲಿ 12 ಜನರ ಸದಸ್ಯರ ಒಂದು ಪಟ್ಟಿಯನ್ನು ನಾವು AICCಗೆ ತಲುಪಿಸುವಂಥ ಒಂದು ಜವಾಬ್ದಾರಿಯನ್ನು ಕೂಡ ನನಗೆ ವಹಿಸಿದ್ದಾರೆ. ನನಗೆ ಒಂಥರ ಆತ್ಮವಂಚನೆ. ಮಾಗಡಿ ವಿಭಾಗದಲ್ಲಿ ನಮ್ಮ ಸನ್ಮಾನ್ಯ ಶಾಸಕರ ನೇತೃತ್ವದಲ್ಲಿ ಏನು ಕಾಂಗ್ರೆಸ್ ಇದೆ, ಇಲ್ಲಿ ನನ್ನನ್ನು ಯಾವುದೇ ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನಾನು ಬಲವಂತವಾಗಿ ಹೋಗೋಕ್ಕೆ ನನ್ನ ಮನಸ್ಸು ಬರಲ್ಲ. ಇಲ್ಲಿ ಸಲ್ಲದವನು ನಾನು ಜಿಲ್ಲಾ ಮಟ್ಟದಲ್ಲಿ ಅಥವಾ ಬೇರೆ ರಾಜ್ಯದಲ್ಲಿ ಇವತ್ತು ಹಲವಾರು ಬಾರಿ ನಾನು ಸ್ಟೇಟ್ ಕನ್ವೀನರ್ ಆದಮೇಲೆ ದೆಹಲಿಯಲ್ಲಿ ನಡೆದಂಥ 4-5 ಕಾರ್ಯಕ್ರಮಗಳಿಗೆ ನನ್ನನ್ನು ಆಹ್ವಾನ ಮಾಡಿದ್ರು, ಅಲ್ಲೆಲ್ಲ ಹೋಗಿದ್ದೀನಿ. ಆದರೆ ನನ್ನ ಮನಸ್ಸಿಗೆ ಎಲ್ಲೋ ಒಂದು ಕಡೆ ನಾನು ಮಾಗಡಿನಲ್ಲಿ ಕಾಂಗ್ರೆಸ್ಗೆ ವಿರುದ್ಧವಾದವನು, ಇಲ್ಲಿ ಕಾಂಗ್ರೆಸ್ ಕೆಲಸ ಮಾಡೋದು ನನ್ನ ಮನಸ್ಸಿಗೆ ತೀವ್ರವಾಗಿ ಹಿಂಸೆಯನ್ನು ಉಂಟು ಮಾಡುವಂಥ ಸಂದರ್ಭ ಬಂದಾಗ ನಾನೇ ಸ್ವತಃ ಒಂದು ತೀರ್ಮಾನವನ್ನು ತಗೊಂಡು ನಮ್ಮ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಿಗೆ ನನಗೆ ಕೊಟ್ಟಿರತಕ್ಕಂಥ ಎಲ್ಲ ಜವಾಬ್ದಾರಿಗಳಿಗೂ ರಾಜೀನಾಮೆ ಕೊಡ್ತಾ ಇದ್ದೀನಿ, ಪ್ರಾಥಮಿಕ ಸದಸ್ಯ ರಾಜೀನಾಮೆ ಕೊಡ್ತಾ ಇದ್ದೀನಿ ಅಂತ ಒಂದು ಪತ್ರವನ್ನು ಕೊಟ್ಟೆ. ಅವರು ಕೂಡ ಬುದ್ಧಿ ಹೇಳೋರು, ತಾಳ್ಮೆ ಇರಲಿ ಅಂತ. ನನಗೆ ಆ ತಾಳ್ಮೆ ನನಗಿಲ್ಲ. ಅದರಲ್ಲೂ ನಮ್ಮ SC ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸ್ಟೇಟ್ ಅಧ್ಯಕ್ಷರು ಧರ್ಮಸೇನಾರವರು, ನೀವು ಮಾಗಡಿ ಬೇಡ, ನೀವು ಬಂದು KPCC ಕಚೇರಿನಲ್ಲೇ ನಿಮಗೇನು ಸರಿ ಅನ್ನಿಸ್ತದ ಕೆಲಸ ಮಾಡಿ, ನೀವು ಯಾವ ಒಂದು ಜಿಲ್ಲೆಯನ್ನು ಕೇಳ್ತೀರ ಆ ಜಿಲ್ಲೆ ಇನ್ಚಾರ್ಜ್ ಆಗಿಕೊಡ್ತೀವಿ ಅಲ್ಲಿ ಕೆಲಸ ಮಾಡಿ ಅಂತ ನನಗೆ ಸಾಕಷ್ಟು ನಿನ್ನೆ ಬುದ್ಧಿವಾದವನ್ನು ಹೇಳಿದ್ರು. ನನ್ನ ಮನಸ್ಸಿಗೆ ಒಪ್ಪಲಿಲ್ಲ. ಇವತ್ತು ಶ್ರೀಮತಿ ಇಂದಿರಾ ಗಾಂಧಿಯವರು ಇರೋವರೆಗೂ ಇದ್ದಂಥ ಕಾಂಗ್ರೆಸ್ಸು ಇವತ್ತು ಆ ಕಾಂಗ್ರೆಸ್ ಇಲ್ಲ. ಇದು ಇವತ್ತು ವಲಸಿಗರ ಕಾಂಗ್ರೆಸ್ ಆಗಿದೆ ಅಂತ ನನ್ನ ಭಾವನೆ. ಮಾಗಡಿನಲ್ಲಿರ್ಬೋದು ಅಥವಾ ರಾಜ್ಯದಲ್ಲಿರ್ಬೋದು, ಇವತ್ತು ಕಾಂಗ್ರೆಸ್ಗೆ ನಿಷ್ಠಾವಂತರಾಗಿ ದುಡಿಯುವಂಥವ್ರಿಗೆ, ಪ್ರಾಮಾಣಿಕರಿಗೆ ಇಲ್ಲಿ ಬೆಲೆ ಇಲ್ಲ ಅಂತ ಅನ್ನೋದಕ್ಕೆ ಒಂದು ದಿಟ್ಟ ನಿದರ್ಶನ ನನ್ನ ರಾಜಕೀಯ ನಾಯಕರು, ಈ ದೇಶ ಕಂಡಂಥ ಅಪ್ರತಿಮ ಕಟ್ಟಾಳು ಕಾಂಗ್ರೆಸ್ನ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಕಾಯ್ತಾ ಇಲ್ಲ. ಅವರು ಈ ಕಾಂಗ್ರೆಸ್ ಪಕ್ಷವನ್ನು ಎಂತೆಂಥ ಸಂಕಷ್ಟಗಳಿದ್ದಾಗ ಆ ಸಂಕಷ್ಟಗಳನ್ನು ಪರಿಹಾರ ಮಾಡಿ ಈ ಪಕ್ಷವನ್ನು ಈ ರಾಜ್ಯದಲ್ಲಿ ಕಟ್ಟಿದ್ರು. ಆದರೆ ಮುಖ್ಯಮಂತ್ರಿ ಹುದ್ದೆ ಕೊಡಬೇಕು ಅನ್ನುವಾಗ ಅವ್ರಿಗೆ ಹಲವಾರು ತೊಡಕುಗಳು ಗೊತ್ತಾಗವೆ. ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ನಾವು NHC ಬಾಲಕೃಷ್ಣರವರು ಕಾಂಗ್ರೆಸ್ ಪಕ್ಷಕ್ಕೆ ಬಂದಾಗ ನಾನು ಇಡೀ ಏನು 302 ಬೂತ್ಗಳಿದ್ದಾವೆ ಅಲ್ಲಿ ಇರ್ತಕ್ಕಂಥ ಮುಖಂಡರುಗಳನ್ನ ಭೇಟಿ ಮಾಡಿ, ಅದರಲ್ಲೂ ಪರಿಶಿಷ್ಟ ಜಾತಿ ವರ್ಗದವ್ರನ್ನ ಬಾಲಕೃಷ್ಣ ಅವ್ರ ಪರವಾಗಿ ಮತಯಾಚನೆ ಮಾಡೋಕ್ಕೆ ಹೋದಾಗ ನಾವು ಕಾಂಗ್ರೆಸ್ಸೇ ಆದರೂ ಬಾಲಕೃಷ್ಣ ಅವ್ರಿಗೆ ನಾವು ಮತ ನೀಡಲ್ಲ ಅಂತಕ್ಕಂಥ ನೇರವಾದ ಮಾತುಗಳನ್ನ ಹೇಳಿದಂಥ ಉದಾಹರಣೆಗಳಿವೆ. ನಾವು ಕಾಂಗ್ರೆಸ್ ಪಕ್ಷದ ಋಣದಲ್ಲಿದ್ದೀವಿ. ಇವತ್ತು ಬಾಲಕೃಷ್ಣ ಅವ್ರ ಬಗ್ಗೆ ನಿಮಗೆ ವೈಯಕ್ತಿಕವಾದ ಅಸಮಾಧಾನ ಇದ್ದರು, ಕಾಂಗ್ರೆಸ್ ಪಕ್ಷದ ಪರವಾಗಿ ನೀವು ಮತ ಚಲಾವಣೆ ಮಾಡಬೇಕು ಅಂತ ಕೈ ಹಿಡಿದು ಕಾಲಿಡಿದು ನಾವು ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಾವು ಪಕ್ಷದ ಕೆಲಸವನ್ನು ಮಾಡಿ
ಬಾಲಣ್ಣವ್ರನ್ನ ಕಾಂಗ್ರೆಸ್ ಪಕ್ಷದ ಶಾಸಕರನ್ನಾಗಿ ಮಾಡಿದೋ. ಅವರು ಮಾಡಿದಾಗ ಅವ್ರಿಗೆ ಅದು ಏನು ಮನಸ್ಸಲ್ಲಿ ಬಂತು ನನಗೆ ಗೊತ್ತಿಲ್ಲ. ಕಳೆದ ಚುನಾವಣೆಗೆ ಮೊದಲು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಯನ್ನು ಇಡುವಂಥ ವಿಚಾರದಲ್ಲಿ ನಾನು ಮಾಜಿ ಶಾಸಕರಾದಂಥ ಎ ಮಂಜುವರ ಜೊತೆಯಲ್ಲಿ ಕೈ ಜೋಡಿಸಿತ್ತು ನಿಜ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪ್ರತಿಮೆ ಸ್ಥಾಪನೆ ಆಗಲಿ ಅಂತ. ಅದನ್ನೇ ಇವರು ಎ ಮಂಜು ಅವರು ಪರವಾಗಿದ್ದಾರೆ ಅಂತನೋ ಅಥವಾ ಏನೋ ನಾನು ಅಂತ ಬೆನ್ನಿಗೆ ಚೂರಿ ಹಾಕಂಥದ್ದು ಪಕ್ಷಕ್ಕೆ ದ್ರೋಹ ಮಾಡೋವಂಥ ಕೆಲಸವನ್ನು ನಾನು ಮಾಡೋವಂಥ ಜಯಮಾನದವನು ಅಲ್ಲ. ನಾನು ಹುಟ್ಟ ಕಾಂಗ್ರೆಸ್ಸಿಗನೂ. ಇವತ್ತು ಆ ಥರ ನಾನು ಮಾನಸಿಕವಾಗಿ ಸಿದ್ಧ ಇದ್ದರೆ ನಾನು ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಕೆಲಸ ಮಾಡ್ಕೊಂಡಿರ್ಬೋದು. ಆದರೆ ನನ್ನ ಮನಸ್ಸು ಒಪ್ಪೋದೇ ಇಲ್ಲ. ಅಲ್ಲಿ ಕಾಂಗ್ರೆಸ್ಸು, ಇಲ್ಲಿ ಕಾಂಗ್ರೆಸ್ ವಿರೋಧ. ಇಲ್ಲಿ ಕಾಂಗ್ರೆಸ್ಗೆ ನಾನು ಬಾಲಣ್ಣವರ ವಿರೋಧ ಅಲ್ಲ, ಪರಿಸ್ಥಿತಿಗಳ ವಿರೋಧ. ಇವತ್ತು ನಮ್ಮವ್ರಿಗೆಲ್ಲಾದರೂ ಅನ್ಯಾಯ ಆದರೆ ನೇರವಾಗಿ ಗಟ್ಟಿ ಧ್ವನಿಯಲ್ಲಿ ಕೇಳುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ. ಇವತ್ತು ನೀವು ನಡ್ಕೊಳ್ತಾ ಇರತಕ್ಕಂಥ ರೀತಿ ನಮಗೆ ಸರಿ ಕಾಣಿಸ್ಲಿಲ್ಲ. ಆ ಕಾರಣದಿಂದ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಅತ್ಯಂತ ನೋವಿನಿಂದ ನಾನು ಪ್ರಾಥಮಿಕ ಸದಸ್ಯತ್ವಕ್ಕೆ ಮತ್ತು ಜಿಲ್ಲಾ ಕಾಂಗ್ರೆಸ್ನ ಕಾರ್ಯದರ್ಶಿ ಸ್ಥಾನಕ್ಕೆ ಮತ್ತು ರಾಜ್ಯ ಕಾಂಗ್ರೆಸ್ನ ಕನ್ವೀನರ್ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ನಾನು ಬೇರೆ ಪಕ್ಷಕ್ಕೆ ಹೋಗುವಂಥ ಯಾವುದೇ ಕೆಟ್ಟ ಯೋಚನೆಯನ್ನು ಮಾಡಿಲ್ಲ. ಮುಂದೆ ಚುನಾವಣೆ ಆದಾಗ ನನ್ನ ನಾಯಕರು ಸದ್ಯಕ್ಕೆ ಡಾಕ್ಟರ್ ಎಚ್ ಎಂ ಕೃಷ್ಣಮೂರ್ತಿಯವರು ಅವರು ಯಾವ ದಾರಿನಲ್ಲಿ ಹೋಗೋಕ್ಕೆ ನನಗೆ ಆದೇಶ ಮಾಡ್ತಾರೆ, ನಾನು ಅವ್ರ ದಾರಿನಲ್ಲಿ ಹೋಗ್ತಕ್ಕಂಥವನು. ಅಥವಾ ಸಮಾಜ ಸೇವೆ ಮಾಡಿಕೊಂಡು ನನಗೆ ಪಕ್ಷ ರಾಜಕಾರಣ ನನಗೆ ಇಷ್ಟ ಇಲ್ಲ. ನಾನು ಸಮಾಜ ಸೇವೆ ಮಾಡೋಕ್ಕೆ ಯಾವುದೇ ಪಕ್ಷ ಬೇಕಾಗಿಲ್ಲ. ಇವತ್ತು ತಾಲೂಕಿನಾದ್ಯಂತ ಕಳೆದ 40 ವರ್ಷಗಳಿಂದ ನಾನು ಪ್ರಾಮಾಣಿಕವಾಗಿ ದುಡ್ಕೊಂಡ್ಬಂದಿದ್ದೀನಿ. ಎಲ್ಲ ಗ್ರಾಮಗಳಲ್ಲೂ ನನಗೆ ಪರಿಚಯ ಇರುವಂಥ ಜನ ಇದ್ದಾರೆ. ಇವತ್ತು ಪ್ರತಿದಿನ ಪೊಲೀಸ್ ಸ್ಟೇಷನ್ ಇರ್ಬೋದು, ತಾಲೂಕು ಕಚೇರಿ ಇರ್ಬೋದು, ಆಸ್ಪತ್ರೆ ಇರ್ಬೋದು, ಸಣ್ಣ ಪುಟ್ಟ ಘರ್ಷಣೆಗಳಾದಾಗ ನ್ಯಾಯ ಪಂಚಾಯಿತಿಗಳು ಮಾಡುವಂಥ ಸೇವೆ ಇರ್ಬೋದು, ಅದನ್ನು ಪ್ರಾಮಾಣಿಕವಾಗಿ ನಾನು ಇದುವರೆಗೂ ಮಾಡ್ಕೊಂಡ್ಬಂದಿದ್ದೀನಿ. ಮುಂದೆನೂ ಕೂಡ ಅದನ್ನು ಮಾಡ್ಕೊಂಡು ಹೋಗ್ತೀನಿ. ಆದರೆ ಕಾಂಗ್ರೆಸ್ ಪಕ್ಷದ ನಾನು ಸದಸ್ಯನಾಗಿರೋಕ್ಕೆ ನಾನು ಮಾನಸಿಕವಾಗಿ ಇಷ್ಟ ಇಲ್ಲದೆ ಇರೋದ್ರಿಂದ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನು ನೀಡಿದ್ದೀನಿ. ಆ ಕಾರಣದಿಂದ ತಮಗೆ ವಿಚಾರವನ್ನು ತಿಳಿಸಬೇಕು ಅಂತ ಈ ಒಂದು ಸುದ್ದಿಗೋಷ್ಠಿಯನ್ನು ಕರೆದಿದ್ದೀನಿ. ನಮಸ್ಕಾರ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.